ಎಲ್ರಿಗೂ ವಂದನೆಗಳು. ಎಲ್ಲರಿಗೂ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ತುಂಬು ಹೃದಯದ ಶುಭಾಶಯಗಳನ್ನು ಹೇಳುತ್ತಾ, ನಾನು ವಲಯ ಅರಣ್ಯಾಧಿಕಾರಿ ಅರ್ಕಲ್ಗೋಡು. ನನ್ನ ಹೆಸರು ಯಶ್ಮಾ ಮಾಚಮ್ಮ ಅಂತ. ನಾನು ಇಲ್ಲಿ ಅರ್ಕಲ್ಗೋಡಲ್ಲಿ ಕಳೆದ 3 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ಅರಣ್ಯ ಇಲಾಖೆಯಲ್ಲಿ ಒಂದು ಮಹಿಳಾ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಎಲ್ರಿಗೂ ಏನು ಸಂದೇಶ, ಎಲ್ಲ ಮಹಿಳೆಯರಿಗೂ, ಎಲ್ಲ ಹೆಣ್ಮಕ್ಳಿಗೂ ಏನು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಾವು ಯಾವುದಕ್ಕೂ ನಾವು ಯಾವ ರೀತಿಯಲ್ಲೂ ನಾವು ಪುರುಷರಿಗಿಂತ ಕಡಿಮೆ ಏನಿಲ್ಲ. ಪುರುಷರಿಗಿಂತ ನಾವು ಒಂದು ಕೈ ಪಟ್ಟು ಜಾಸ್ತಿನೇ ಇದ್ದೀವಿ. ನಾವು ಮನೆ ಕಡೆನೂ ನೋಡ್ಕೋತೀವಿ, ನಾವು ಆಫೀಸ್ ಕೆಲಸನೂ ಮಾಡ್ತೀವಿ, ನಾವು ಫೀಲ್ಡಿಗೂ ಓಡ್ತೀವಿ, ಎಲ್ಲನೂ ಕೆಲಸನೂ ಮಾಡ್ತಾನೂ ನಾವು ಮಾಡೋ ಅಂಥ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ. ಅದು ನಮಗೆ ಪ್ರಕೃತಿ ಇಂದ ನಮಗೆ ಒಂದು ಕೊಟ್ಟಿರೋ ಅಂಥದ್ದು ಒಂದು ಅದ್ಭುತ ಶಕ್ತಿ. ಯಾಕಂದರೆ ಒಂದು ಪುರುಷನಿಗೆ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ನಾವು ನೋಡಿದ್ದೀವಿ. ಆದರೆ ಮಹಿಳೆಯರಿಗೆ ಅದು ಒಂದು ಪ್ರಾಕೃತಿಕವಾಗಿಯೇ ನಮಗೆ ಅದು ಬಂದಿದೆ. ದೇವರು ಅದು ನಮ್ಮಲ್ಲಿ ಕೊಟ್ಟಿದ್ದಾನೆ. ನಾವು ಮನೆಯಲ್ಲಿ ಸಂಸಾರ ಸಂಭಾಳಿಸ್ತಾರೆ ಅಂತ ಹಿಡ್ದು ನಾವು ಕುರ್ಚಿನೂ ಸಂಭಾಳಿಸಿ, ನಾವು ನಾಳೆ ವನ್ಯಪ್ರಾಣಿಗಳಾಗಲಿ ಅಥವಾ ಬೇರೆ ಬೇರೆ ನೌಕರಿ, ಪೊಲೀಸಲ್ಲಾಗಲಿ ಯಾರು ಖಾಕಿ ವೃತ್ತಿನಲ್ಲಿ ಇರ್ತಾರೆ ಅಂಥವರು ಅಂಥ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಹಿಳಾ ಅಧಿಕಾರಿಗಳು ಇದ್ದಾರೆ. ನಮ್ಮ ಅರ್ಕಲ್ಗೋಡಾಗಲಿ, ನಮ್ಮ ಹಾಸನ ಜಿಲ್ಲೆನಲ್ಲಾಗಲಿ ಸಾಕಷ್ಟು ನಾವು ಮಹಿಳಾ ಅಧಿಕಾರಿಗಳೇ ಸ್ವಲ್ಪ ಜಾಸ್ತಿನೇ ಇದ್ದೀವಿ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂತ ಅಂದರೆ, ಎಲ್ಲರೂ ತಮ್ಮ ಒಂದು ಸ್ವಾತಂತ್ರ್ಯವಾಗಿ ಒಂದು ಸ್ವಾವಲಂಬನೆಯಿಂದ ಒಂದು ನಾವು ವೃತ್ತಿ ಜೀವನವನ್ನು ಕಟ್ಕೋಬೋದು. ಆದಮೇಲೆ ನಾವು ಪರ್ಸ್ನಲ್ ಲೈಫ್ ಏನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೋದು. ಯಾರೂ ನಮ್ಮನ್ನು ಏನು ಇವ್ರಿಗೆ ಆಗಲ್ಲ, ಇವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅನ್ನೋದನ್ನ ನಾವು ಇವಾಗ ಈ ಶತಮಾನದಲ್ಲಿ ನಾವು ಹೇಳೋ ಅಂಥದ್ದು ತುಂಬ ತಪ್ಪಾಗುತ್ತೆ. ಅದು ಯಾರು ಹೇಳಿದ್ರೂ ಅದು ಈಗ ಅದು ಒಂಥರ ತಮಾಷೆ ರೀತಿ ಆಗಿಬಿಡುತ್ತೆ. ನಾವು ಮಹಿಳೆಯರು ಏನಿದ್ದೀವಿ, ನಾವು ನಮ್ಮ ಶಿಕ್ಷಣವಾಗಲಿ ಅಥವಾ ನಮ್ಮ ವೃತ್ತಿ ಜೀವನವಾಗಲಿ ಬರೀ ಸರ್ಕಾರಿ ನೌಕರಿ ಅಂತಲೇ ಅಲ್ಲ, ನಾವು ಬೇರೆ ನಮ್ಮ ಬಿಸ್ನೆಸ್ಸಲ್ಲಾಗಲಿ ಅಥವಾ ನಾವು ಸಪ್ರೇಟಾಗಿ IT ನಲ್ಲಾಗಲಿ ಅಥವಾ ನಾವು ಬೇರೆ ಬೇರೆ ಆರ್ಮಿಗಳಾಗಲಿ, ಇವನ್ ಆರ್ಮಿ ಸರ್ವೀಸಲ್ಲೂ ತುಂಬ ಮೇಲಕ್ಕೆ ಹೋದಂಥ ಸ್ತ್ರೀ ಆಫೀಸರ್ಸ್ಗಳು ಇದ್ದಾರೆ ಅಂತ ಹೇಳ್ತಾ, ಎಲ್ಲರೂ ನಾವು ಮೊದಲು ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಏನಿದ್ದಾರೆ ದಯವಿಟ್ಟು ಎಲ್ಲರೂ ಓದಿಸಿ, ಎಲ್ಲರೂ ಅವ್ರಿಗೇನು ಇಷ್ಟಪಡುತ್ತೆ ಅಂದರೆ ಇಂಡಿಪೆಂಡೆಂಟಾಗಿ ಅವ್ರು ಏನು ನಾನು ಮಾಡ್ತೀನಿ ಅನ್ನೋ ಅವ್ರಿಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದು ನಾನು ಮಾಡ್ತೀನಿ ಅಂತ ಅಂದರೆ ದಯವಿಟ್ಟು ಅವ್ರಿಗೆ ಆ ಅವಕಾಶವನ್ನು ಮಾಡಿಕೊಡಿ. ನಾಳೆ ಆ ಹೆಣ್ಮಗಳು ನಿಜವಾಗ್ಲೂ ನಿಮ್ಮನ್ನು ನೆನೆಸ್ಕೋತಾಳೆ. ನಾವು ಇವತ್ತೇನು ಇಲ್ಲಿ ಕೂತಿದ್ರು ಎಲ್ಲ ನಮ್ಮ ಪೇರೆಂಟ್ಸ್ ಆಗಲಿ ಅಥವಾ ನಮ್ಮದು ಯಾರು ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಇದು ಮಾಡ್ತಾ, ನಮ್ಮನ್ನು ಇವನ್ ಜನಪ್ರತಿನಿಧಿಗಳು ಯಾರು ನಮ್ಮನ್ನು ಮೆಚ್ಚಿ ಇಲ್ಲಿ ಕೂರಿಸಿ ಕೆಲಸ ಮಾಡ್ತಿದ್ದಾರೆ. ಮತ್ತು ಸರ್ಕಾರನೂ ಇವತ್ತು ನಮ್ಮ ಮಹಿಳೆಯರಿಗೆ ಏನು ಒಂದು ಸೌಲಭ್ಯವನ್ನು ಕೊಡ್ತಾ ಇದೆ ಆಗಲಿ, ಅದನ್ನು ನಾವು ಬಳಸ್ಕೊತಾ ನಾವು ಪುರುಷರಿಗೆ ನಾವು ಏನೂ ಕಮ್ಮಿ ಇಲ್ಲ, ಒಂದು ಕೈ ಮೇಲೇ ಇದ್ದೀವಿ. ಅದನ್ನು ನಾವು ಇನ್ನೂ ಮುಂದುವರಿಸ್ತಾ ಹೋಗೋಣ ಅಂದ್ಕೊಂಡು ಎಲ್ರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗಳ ಶುಭಾಶಯ ಅಂದ್ಕೊಳ್ತೇನೆ. ಥ್ಯಾಂಕ್ ಯು.